ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಗೊಂಬೆಗೆ ಇವತ್ತು ಆ್ಯಸ್ ಯೂಶ್ವಲ್ ಸ್ಯಾಟರ್ಡೇ ಹಾಲಿಡೇ ಇರುತ್ತೆ. ಸೊ ಇವತ್ತು ಗೊಂಬೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಎದ್ದು ಈಗ ನಾನು ಕಾಫಿನ ಸ್ಕಿಪ್ ಮಾಡಿದ್ದೀನಿ, ಕೆಫೈನ್ನ. ಈಗ ನಾನು ಹಾಲು ಕುಡಿತಾ ಇದ್ದೀನಿ. ಗೊಂಬೆಗೂ ಅಮ್ಮ ಈಗ ಡೈಲಿ ಹಾಲು ಕೊಡ್ತಿದ್ದಾರೆ. ಸೊ ಹಾಲು ಕುಡಿಯೋದಕ್ಕೆ ಒಂದಷ್ಟು ಹಠ ಮಾಡ್ತಾಳೆ. ಸೊ ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿ ಕುಡಿಸ್ಬೇಕು ಅವಳಿಗೆ. ಸೊ ಇವತ್ತು ಗೊಂಬೆ ಬರ್ತ್ಡೇ ಇದೊಂದು ಬೆಲ್ಲ ಹಾಗೆ ಸಾಲ್ಟ್ ಬ್ಯಾಲೆನ್ಸ್ ಉಳಿದ್ಬಿಟ್ಟಿತ್ತು. ಸೊ ಅದಕ್ಕೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಅಂದರೆ ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಸಿಹಿ ಪೊಂಗಲ್ ಮಾಡೋಣ ಅಂತ ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಎಲ್ಲರೂ ಮಾಡ್ತಾರೆ, ಅದರಲ್ಲಿ ಏನು ಸ್ಪೆಷಲ್ಲು ಅಂತ ನೀವು ಕೇಳ್ಬೋದು. ಸೊ ಹಾಗೆ ಒಂದು ರೆಸಿಪಿ ಶೇರ್ ಮಾಡಿಕೊಂಡೆ ಅಷ್ಟೇ. ಅಂದರೆ ಇಲ್ಲಿ ಏನಾಗ್ತಿದೆ ಅಂದರೆ, ಅಮ್ಮ ಮನೇಲಿ ನನಗೆ ಅಮ್ಮ ಅಡುಗೆ ಮಾಡೋದಕ್ಕೆ ಬಿಡೋಲ್ಲ. ಯಾಕಂದರೆ ಇನ್ನೂ ಬಾಣ್ತಿ ಥರ ಅವ್ರನ್ನ ಟ್ರೀಟ್ ಮಾಡ್ತಾರೆ. ಸೊ ಪಾಪನ ನೋಡ್ಕೊ, ನೀನು ಅವಳ ಜೊತೆಗೆ ಇರು ಅಂತ ಫಸ್ಟ್ ಅವಳನ್ನ ಸಮಾಧಾನ ಮಾಡು, ಅವಳ ಜೊತೆಗೆ ಇರು ಅಂತ ನಾನು ಇದು ಮಾಡ್ತಾರೆ. ನಾನು ಜಾಸ್ತಿ ಅಡುಗೆ ಮನೆಗೆ ಹೋಗೋದು, ಅಡುಗೆ ಮಾಡೋದೆಲ್ಲ ಮಾಡೋಕ್ಕಾಗಲ್ಲ. ಸೊ ನನ್ನ ಮನೆಗೆ ನಾನು ಹೋದ್ಮೇಲೆ ನಿಮ್ಮ ಜೊತೆ ಆದಷ್ಟು ನಾನು ರೆಸಿಪಿನ ಶೇರ್ ಮಾಡ್ಕೊಳ್ಳೋವಂಥ ಟೈಮ್ ಬರುತ್ತೆ. ಸೊ ಆದಷ್ಟು ರೆಸಿಪಿನ ಶೇರ್ ಮಾಡ್ಕೋತೀನಿ ಆವಾಗ. ಈಗ ಸ್ವಲ್ಪ ವ್ಲಾಗ್ಸ್ಗಳು ಅದಕ್ಕೆ ನಾನು ಆದಷ್ಟು ಶೇರ್ ಮಾಡ್ತಿಲ್ಲ. ಏನಕ್ಕೆ ಅಂದರೆ, ಏನೂ ಮಾಡಲ್ಲ, ಡೈಲಿ ಎದ್ದೋಳು ಸುಮ್ಮನೆ ಕ್ಲೀನಿಂಗ್ ವ್ಲಾಗ್ ಆಗಿರ್ಬೋದು ಅಥವಾ ಸುಮ್ಮನೆ ಡೈಲಿ ರೊಟೀನ ತೋರಿಸೋದು ಅಷ್ಟು ಚೆನ್ನಾಗಿರಲ್ಲ, ಡೈಲಿ ಅದನ್ನೇ ತೋರಿಸೋದಕ್ಕೆ. ಸೊ ಹಾಗಾಗಿ ನನ್ನ ಮನೆಗೆ ಹೋದ್ಮೇಲೆ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಅನ್ನೋ ಅಶ್ಯೂರೆನ್ಸ್ ನಾನು ಕೊಡ್ತೀನಿ. ದಯವಿಟ್ಟು ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಏನಿಲ್ಲ, ಅಕ್ಕಿ ಬೇಳೆನ ಸೇಮ್ ಪ್ರಪೋರ್ಷನಲ್ಲಿ ತೊಗೊಂಡು ನಾನು ಒಂದು 2 ಕೂಗಿಸ್ಕೊಂಡಿದ್ದೀನಿ. ಅದಕ್ಕೆ ಬೆಲ್ಲನ ಕರಗಿಸಿ, ಪಾಕ ಏನು ಬರೋ ಅವಶ್ಯಕತೆ ಇಲ್ಲ, ಕರಗಿದ್ರೆ ಸಾಕು. ಅದನ್ನು ಕರಗಿಸಿ ಅದಕ್ಕೆ ಹಾಕಿ, ಹಾಗೆ ಕಾಯಿ ತುರಿ, ಹಸಿ ಆದರೂ ಓಕೆ ಅಥವಾ ಕೊಬ್ಬರಿ ಆದರೂ ಓಕೆ, ಸ್ವಲ್ಪ ಕಾಯಿ ತುರಿ ಹಾಕಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ನೀವು ತುಪ್ಪದಲ್ಲಿ ಹುರ್ಕೊಂಡು ಅದಕ್ಕೆ ಹಾಕಿದ್ರೆ ಅಷ್ಟೇ ಸಿಹಿ ಪೊಂಗಲ್ ರೆಡಿ ಆಗುತ್ತೆ. ಇದಕ್ಕೆ ಕೆಲವರು ಇನ್ನೂ ಪಚ್ಚ ಕರ್ಪೂರ ಎಲ್ಲ ಹಾಕ್ತಾರೆ. ನಾನು ಯಾವುದೂ ಹಾಕಿಲ್ಲ. ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಒಂದು ಕಡೆ ಅದನ್ನು ಮಾಡಿಟ್ಬಿಟ್ಟು ಇನ್ನೊಂದು ಕಡೆ ಆಯಿಲ್ ಮಸಾಜ್ಗೆ ಕೂಡ ಆಯಿಲ್ನ ನಾನು ಬಿಸಿ ಮಾಡಿಕೊಂಡೆ. ನಾನು ಯಾವ ಥರ ಆಯಿಲ್ ಹಾಕ್ತೀನಿ ಅಂದರೆ, ಫಸ್ಟು 3 ಮಂತ್ಸ್ ನಾನು ಬೇಬಿ ಮಸಾಜ್ ಆಯಿಲ್ನ ಹಾಕ್ತಾಯಿದ್ದೆ. ಸೊ ನೆಕ್ಸ್ಟು ನಾನು ಈಗ ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಕೊಬ್ಬರಿ ಎಣ್ಣೆ ಯಾವುದು ಅಂತ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಪಾಪುಗೆ ಆಯಿಲ್ ಮಸಾಜ್ ಮಾಡಿ ಅವಳಿಗೆ ಸ್ನಾನ ಮಾಡಿಸಿ ಅವಳನ್ನೆಲ್ಲ ಮಲಗಿಸಿ ನಾನು ಟಿಫನ್ ಮಾಡೋ ಅಷ್ಟೊತ್ತಿಗೆ 12 ಆಗಿತ್ತು ಇವತ್ತು. ಸೊ ಪಾಪು ಈಗ 1 ವೀಕಿಂದ ಯಾಕೋ ಮಲ್ಕೊತಿಲ್ಲ. ಅಂದರೆ ಸ್ನಾನ ಮಾಡಿಸಿದಾಗ ಈಚೆ ತಲೆ ಹಾರಿಸ್ಕೊಂಬಂದು ತೊಡೆ ಮೇಲೆ ಮಲ್ಸ್ಕೊಂಡು ಅವಳನ್ನ ರೆಡಿ ಮಾಡೋವರೆಗೂ ಅಷ್ಟೇ. ಮತ್ತು ತೊಟ್ಲು ಹಾಕ್ತಾರೆ, ಎದ್ಬಿಡ್ತಾಳೆ. ಇನ್ನು ಮಧ್ಯಾಹ್ನನೇ 1 ಅವರ್ ಅವಳು ಮಲ್ಕೊತಾ ಇರೋದು. ಈಗ ಆಟಕ್ಕೆ ಇಳಿದಿದ್ದಾಳೆ ಪಾಪು, ಅವಳು ಜಾಸ್ತಿ ನಿದ್ದೆ ಮಾಡ್ತಿಲ್ಲ. ಸೊ ಅಲ್ಲಿಂದ ಹಾಗೆ ಪಾಪು ಆಟ ಆಡ್ತಾಯಿದ್ಲು. ಗೊಂಬೆಗೆ Z ಹೇಗೆ ಬರೆದು ಅಂತ ತೋರಿಸ್ಕೊಟ್ಟೆ. ಅವಳಿಗೆ ಅದು ಹೋಮ್ವರ್ಕ್ ಕೊಟ್ಟಿದ್ರು. ಒಂದು ಸರಿ ಬರೆದ್ರೆ ಸಾಕು, ಅವಳಿಗೆ ಮಿಕ್ಕಿದೆಲ್ಲ ಅವಳೇ ಬರ್ಕೋತಾಳೆ. ಸೊ ಅವಳು ಒಂದು ಕಡೆ ಹೋಮ್ವರ್ಕ್ ಬರೀತಾಯಿದ್ಲು, ಇನ್ನೊಂದು ಕಡೆ ನಾನು ತಲೆಗೆ ಆಯಿಲ್ ಮಸಾಜ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ತಲೆಗೆ ಆಯಿಲ್ ಮಸಾಜ್ ಮಾಡ್ಕೋತಿದ್ದೆ. ಯಾಕಂದರೆ ಇನ್ನು ಪಾಪು ಮಲ್ಕೊಳ್ಳೋಣ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಈ ಕಡೆ ನಾನು ಫ್ರೆಶ್ ಅಪ್ ಆಗೋದಕ್ಕಾಗಲ್ಲ. ಸೊ ಅದಕ್ಕೆ ಅಮ್ಮ ಇದ್ರಲ್ಲ, ಅಮ್ಮನೂ ಎಲ್ಲ ಕೆಲಸ ಮುಗಿಸಿದ್ರು. ಸೊ ಅಮ್ಮ ಹತ್ರ ಬಿಟ್ಬಿಟ್ಟು ನಾನು ಆಯಿಲ್ ಮಸಾಜ್ನ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಬಂದೆ. ತೊಟ್ಲಿಗೆ ಹಾಕ್ತಿದ್ದಂಗೆ ಎದ್ಬಿಡ್ತಾಳೆ. ಸೊ ಆಟ ಆಡ್ಕೊಡ್ತಾಳೆ. ಈಗೂ ಇಲ್ಲೇ ಇದ್ದಾಳೆ ಆಟ ಆಡ್ಕೊಂಡು. ಸೊ ಸಿಕ್ಕಾಪಟ್ಟೆ ಬಿಸಿಲು ಈಚೆ. ಎಷ್ಟು ಬಿಸಿಲು ಅಂದರೆ ಈಚೆ ಹೋಗೋದಕ್ಕಾಗ್ತಿಲ್ಲ, ಒಳಗಡೆ ಇರೋದಕ್ಕೂ ಆಗ್ತಿಲ್ಲ. ಎನಿ ಟೈಮ್ ಫ್ಯಾನ್ ಆನಲ್ಲೇ ಇರಬೇಕು. ಸೊ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಸೌಂಡ್ ಕೇಳಿಸಿದ್ರೆ ಅದು ಫ್ಯಾನ್ದು. ಸೊ ಸಿಕ್ಕಾಪಟ್ಟೆ ಬಿಸಿಲು. ನನಗೆ ಯಾಕೋ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಸಮ್ಮರ್ ಜಾಸ್ತಿ ಇರೋದ್ರಿಂದ ನನಗೆ ಯಾಕೋ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಸೊ ನೋಡೋಣ, ಈಗ ಪಾಪನ್ನು ಆದಷ್ಟು ಮಲಗಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಮತ್ತು ಆಮೇಲೆ ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಈವ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಹಾಗೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನಂಥ ಹೊಸ ವ್ಲಾಗ್ಸ್ಗೆ ನಿಮ್ಮ ಸಪೋರ್ಟ್ ಇರಲಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು, ನಿಮ್ಮ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆದಷ್ಟು ನನಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅನ್ನೋ ಎನ್ಕರೇಜ್ಮೆಂಟ್ ಸಿಗುತ್ತೆ. ಸೊ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ. ಸೊ ಇನ್ನೇನು 20 ಡೇಸ್ ಇದೆ ಪಾಪಗೆ 6 ಮಂತ್ಸ್ ಆಗೋದಕ್ಕೆ. ಸೊ ಆವಾಗ ಅವಳ ಫೇಸ್ ರಿವೀಲ್ ಕೂಡ ನಾನು ಮಾಡ್ತೀನಿ. ಯಾರೆಲ್ಲ ಕಾಯ್ತಾ ಇದ್ದೀರಾ ನನ್ನ ಮಗಳು ಫೇಸ್ ನೋಡೋದಕ್ಕೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂತ. ಸೊ ಹಾಗೆ ಇನ್ನು ಮುಂದೆ ಈಗ ಬರೀ ಸರಿ ತಿನ್ನಿಸ್ತಾ ಇದ್ದೀನಿ. 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಆದಷ್ಟು ಸಾಲಿಡ್ ಫುಡ್ಸ್ನ, ಅಂದರೆ ವೆರೈಟಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿಗಾದ್ರೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಶೇರ್ ಮಾಡಿ. ಹಾಗೆ ಏನಾದ್ರು ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಅಮ್ಮ ನಾನೇ ಹೇಳ್ತೀನಿ. ಹೇಳು. ಶ್ರೇಯ ಕಮೆಂಟ್ ಬ್ಲಾಗ್ಸ್ ಎಲ್ಲ ಹೇಗಿದ್ದಾರ? ಹೇಳ್ತೇನೆ, ನಾನು ಚೆನ್ನಾಗಿದ್ದೀನಿ. ಪಾಪು ಮನ್ಗೋಲೆ ನಾನು ಇವಾಗ ಕೂತಿದ್ದೀನಿ.
ಸ್ನಾನ ಮಾಡಿದೆ. ಅಮ್ಮ ಇವಾಗ ಕೂತದಿಲ್ಲ, ಅದಕ್ಕೆ ನಾನೇ ಕೆಲಸ ಮಾಡ್ತೀನಿ ಯಾವಾಗಲೂ. ನೀನು ಕೆಲಸ ಮಾಡ್ತೀಯಾ? ಏನು ಕೆಲಸ ಅಕ್ಷೆ ಮಾಡ್ತೀಯ? ಮೇಲೆ, ಸೋಫಾ ಮೇಲೆ, ಕೆಡೆ ಮೇಲೆ ಎಲ್ಲ ಅಡುಗೆ ಮಾಡ್ತೀನಿ. ಸುತ್ತ ಇರ್ತದೆ ತಲೆ ಎಲ್ಲ. ಅದಕ್ಕೆ ನಾನು ಆಮೇಲೆ ಈಗ ಕುಡಿತೀನಿ. ಸೇಡ್ ಮಾರ್ನಿಂಗ್, ಲವ್ ಯು ಹಾಲ್. ಚೆನ್ನಾಗೆ. ಸೊ ಅದಾದಮೇಲೆ ಪಾಪುನ ಮಲಗಿಸಿ ನಾನು ಕೂಡ ಮಲಗಿ ಎದ್ದೆ. ಸೊ ಎದ್ದು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಹಾಗೆ ಫ್ರೆಶ್ ಅಪ್ ಆಯ್ತು. ಅದೇ ಟೈಮ್ ಬಂದು ಆಲ್ರೆಡಿ 5 o'clock ಆಗಿದೆ. ಸೊ 1 hour ಅಥವಾ 1.5 hour ಮಲಗಿದೆ ಅನಿಸುತ್ತೆ. ಪಾಪು ಇನ್ನೂ ಮಲಗಿದ್ಲು. ಸೊ ನಾನು ಎದ್ದು ಬಂದೆ. ತೊಟ್ಲಲ್ಲೇ ಮಲಗಿಸ್ತೀನಿ, ಯಾಕಂದರೆ ಅವಳು ಈಚೆ ಕೆಳಗಡೆ ಎಲ್ಲ ಮಲಗಲ್ಲ. ಈ ಕಡೆ ಬಂದರೆ ಗೊಂಬೆನೂ ಮಲಗಿದ್ಲು. ಸೊ ಹಾಗೆ ಈವ್ನಿಂಗ್ ಆಯಿತು. ಸೀರಿಯಲ್ ನೋಡಿಕೊಂಡು ಸ್ವಲ್ಪ ಸ್ವೀಟ್ ಕಾರ್ನ್ ಮಾಡಿದರು ಅಮ್ಮ, ಅದನ್ನು ತಿಂದ್ಕೊಂಡು ಆವಾಗ ಪಾಪು ತಿರ್ಗಾ ಮಲಗಿದ್ಲು. ಅಲ್ಲೇ ಕೂತ್ಕೊಂಡು ವಾಚ್ ಮಾಡ್ತಿದ್ದೆ, ಮತ್ತೆ ಎದ್ಬಿಟ್ರೆ ಅಳ್ತಾಳೆ ಅಂತ. ಸೊ ಅವಳಿಗೆ ಒಂದು ಸ್ವಲ್ಪ ಸರಿ ಮಾಡಿದ್ದೆ. ನಾನು ವೀಕಿಂಗ್ ಸರಿ ತಿನ್ನಿಸ್ತಾ ಇದ್ದೀನಿ. ಪಾಪು ಹೇಗೆ ಆಡ್ತಾಳೆ ನೋಡಿ, ಗೊಂಬೆಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಳೆ. ಸೊ ನಾನು ಊಟ ಎಲ್ಲ ಮುಗಿಸ್ಕೊಂಡು ಪಾಪುಗೂ ಬೋರಿನ ಸಿರಪ್ ಹಾಕ್ತೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.